ಇದ್ದಿದ್ದು ಇದ್ದ ಹಾಗೆ 962 ಕೆರೆಗಳಿವೆ. ಕಾವೇರಿ ನೀರಾವರಿ ನಿಗಮ, ಹೇಮಾವತಿ, ಸಣ್ಣ ನೀರಾವರಿ, ಪಂಚಾಯತ್ ರಾಜ್ ಈ 4 ಇಲಾಖೆಯ ವ್ಯಾಪ್ತಿಗೆ ಬರ್ತಕ್ಕಂಥ 962 ಕೆರೆಗಳನ್ನು ಕೂಡ ನಾವು ಡ್ರೈವ್ ತಗೊಂಡು ಆಂದೋಲನ ರೂಪದಲ್ಲಿ ತೆಗೆದುಕೊಂಡು ಎಲ್ಲ 962 ಕೆರೆಯನ್ನು ಕೂಡ ಸರ್ವೆ ಮಾಡಿದ್ದೇವೆ. ಇಡೀ ರಾಜ್ಯದಲ್ಲಿ 100% ಕೆರೆಗಳನ್ನ ಸರ್ವೆ ಮಾಡಿದ ಏಕೈಕ ಜಿಲ್ಲೆ ಮಂಡ್ಯ ಜಿಲ್ಲೆ. ಆ ವರದಿಯನ್ನು ಕೂಡ ಕೊಟ್ಟಿದ್ದೇವೆ, ಸರ್ಕಾರದಿಂದ ಕೂಡ ಅಪ್ರಿಸಿಯೇಷನ್ ಬಂದಿದೆ. ಇದರಲ್ಲಿ ಸುಮಾರು 262 ಕೆರೆಗಳು ಎನ್ಕ್ರೋಚ್ಮೆಂಟ್ ಇದೆ. ಆ 262 ಕೆರೆಗಳು ಎಲ್ಲೆಲ್ಲಿದೆ ಅನ್ನುವಂಥ ಮಾಹಿತಿಯನ್ನು ಸರ್ವೆ ಮಾಡಿ ಪ್ರತಿ ಕೆರೆಗಳಿಗೂ ಕೂಡ ನಾವು ಒಂದು ದಾಖಲೆಗಳನ್ನು ಫೈಲನ್ನು ಕ್ರಿಯೇಟ್ ಮಾಡಿ ಕೊಟ್ಟಿದ್ದೇವೆ. ಆಯಾ ಇಲಾಖೆಯವರಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಈಗ ಕಾವೇರಿ ನೀರಾವರಿ ನಿಗಮದ ವ್ಯಾಪ್ತಿಗೆ ಬರುತ್ತೆ ಕೆರೆ ಅಂದರೆ ಆ ಕಾವೇರಿ ನೀರಾವರಿ ನಿಗಮದವರು ಅದನ್ನು ಎನ್ಕ್ರೋಚ್ಮೆಂಟ್ ರಿಮೂವ್ ಮಾಡಬೇಕು. ಆವಾಗ ಏನು ಅವರಿಗೆ ನಮ್ಮ ತಾಲೂಕು ಕಚೇರಿಯ ಒಂದು ಸಹಕಾರ ಬೇಕು, ತಹಶೀಲ್ದಾರಿಯ ಸಹಕಾರ ಬೇಕು ಕೊಡೋಕ್ಕೆ ಸೂಚನೆ ಕೊಟ್ಟಿದ್ದೇವೆ. ಅವ್ರಿಗೆ ನಾನು ಟೈಮ್ ಲೈನ್ ಕೊಟ್ಟಿದ್ದೇನೆ. ಈ ಕೆರೆಗಳನ್ನು ಒತ್ತುವರಿ ತೆರವುಗೊಳಿಸುವಂಥದ್ದು ಒಂದು. ಎರಡನೇದು, ಒತ್ತುವರಿ ತೆರವುಗೊಳಿಸಲಿಲ್ಲ. ಮೊನ್ನೆನೂ ಕೂಡ ನಾನು ಮೀಟಿಂಗಲ್ಲಿ ಸೂಚನೆ ಕೊಟ್ಟಿದ್ದೇನೆ, ತಾವೆಲ್ಲ ಮಾಧ್ಯಮದಲ್ಲಿ ನೋಡಿರ್ಬೋದು. ಯಾವ ಅಧಿಕಾರಿಗಳು ಕೆರೆ ಒತ್ತುವರಿಯನ್ನು ತೆರವುಗೊಳಿಸೋದಿಲ್ಲ, ನಮ್ಮ ಕರ್ನಾಟಕ ಭೂಕಂದಾಯ ತಿದ್ದುಪಡಿ ಅಧಿನಿಯಮದ ಪ್ರಕಾರ 194B ಅಂತ ಇದೆ. ಅದು ಅಧಿಕಾರಿಗಳ ಮೇಲೆ ಕೇಸ್ ಮಾಡಲಿಕ್ಕೆ ಅವಕಾಶ ಇದೆ. ಆ ಅಧಿಕಾರಿಗಳ ಮೇಲೆ ಮಾಡ್ತೀನಿ, ಸಂಬಂಧಪಟ್ಟಂತ ಇಲಾಖೆಯವರ ಮೇಲೆ ಸೂಚನೆ ಕೊಟ್ಟಿದ್ದೇನೆ. ಹಾಗೆ ಅವರು ಎಲ್ಲರೂ ಕೂಡ 2 ತಿಂಗಳ ಸಮಯ ತಗೊಂಡಿದ್ದಾರೆ. ಹಾಗಾಗಿ 2 ತಿಂಗಳ ಒಳಗಡೆ ನಾವು ತೆರವುಗೊಳಿಸುವಂಥ ಕಾರ್ಯವನ್ನು ಮಾಡ್ತೀವಿ. ಸರ್, ಒಂದು ಕೆರೆಗಳು ಅಭಿನಂದನ ಅಂತ ಕೆಲಸನೇ. ನಾವು ಹೇಳ್ತಾ ಇರ್ತಕ್ಕಂಥ ಸರ್ಕಾರಿ ಜಾಗ, ಫಾರ್ ಎಕ್ಸಾಂಪಲ್ಗೆ ಮುಜರಾಯಿ ದೇವಸ್ಥಾನ, ನಿಮ್ಮ ಕೂದಲತೆ ಇರ್ತಕ್ಕಂಥ ಬಡಗುಡಮ್ಮನ ದೇವಸ್ಥಾನ, ಅದರ ಮುಂದೆಗಡೆ ಇರ್ತಕ್ಕಂಥ ಜಾಗಗಳಲ್ಲಿ ಅಕ್ರಮವಾಗಿ ನಡೀತಾ ಇರ್ತಕ್ಕಂಥ ಅಂಗಡಿ ವಹಿವಾಟುಗಳಿಂದ ಅಲ್ಲಿರ್ತಕ್ಕಂಥ ಪಾವಿತ್ರ್ಯತೆಗೆ ತುಂಬ ಧಕ್ಕೆ ಆಗ್ತಾ ಇದೆ. ತಾಲೂಕು ಆಡಳಿತ ನೋಡ್ಕೊಂಡು ಸುಮ್ಮನೆ ಇದೆ. ಅದಲ್ಲದೆ ಸರ್ವೆ ನಂಬರ್ 128 ಸರ್ಕಾರಿ ಜಾಗ ಅಂಗಡಿ ವಹಿವಾಟು ನಡೆಸ್ತಾರೂ ಕೂಡ ಈ ಬಗ್ಗೆ ನಿಮಗೆ ಸಾಕಷ್ಟು ದೂರುಗಳು ಬಂದರೂ ಕೂಡ ಸ್ಪಂದಿಸ್ತಾ ಇಲ್ಲ. ನೀವು ಸರ್ಕಾರಿ ಜಾಗನ ಯಾವ ರೀತಿ? ಸರ್ಕಾರಿ ಜಾಗನ ಸಂರಕ್ಷಣೆ ಮಾಡುವಂಥ ಜವಾಬ್ದಾರಿ ಹೊಣೆಗಾರಿಕೆ ಕಂದಾಯ ಇಲಾಖೆ, ಅದರಲ್ಲಂತೂ 2 ಮಾತಿಲ್ಲ. ನಾವು ಅದನ್ನು ಸಂರಕ್ಷಣೆ ಮಾಡಬೇಕು. ಸರ್ಕಾರಿ ಜಾಗವನ್ನು ಅತಿಕ್ರಮಣ ಮಾಡಿಕೊಂಡಿರೋ ಅಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಅಂತ ಕೂಡ ನಾವು ಸುಮ್ಮನೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ತಹಶೀಲ್ದಾರ್ಗಳು ಇದ್ದಾರೆ, ಸರ್ವೇಯರು ಕೂಡ ಇದ್ದಾರೆ, ನಮ್ಮ AC ಅವರು ಕೂಡ ಇದ್ದಾರೆ. ಅವೇನು ನಮ್ಮ ಗಮನಕ್ಕೆ ಬಂದಿದ್ದೀರಾ. ಬೆಳಿಗ್ಗೆನೂ ಕೂಡ KRS ಪಕ್ಷದ ಮುಖಂಡರು ನಮಗೆ ಗೌಡ್ರಲ್ಲ, ನಂಜನಗೌಡರಲ್ಲ, ರಮೇಶ್ ಗೌಡರು ನನ್ನ ಗಮನಕ್ಕೆ ಬಂದಿದ್ದಾರೆ. ಬೆಳಿಗ್ಗೆನೂ ಕೂಡ ತಹಶೀಲ್ದಾರ್ಗೆ ಸೂಚನೆ ಕೊಟ್ಟಿದ್ದೇನೆ. ಪರಿಶೀಲನೆ ಮಾಡಿ ಸೂಕ್ತ ಕ್ರಮವನ್ನು ಕೈಗೊಳ್ಳುತ್ತೇವೆ. ಥ್ಯಾಂಕ್ ಯು ಸರ್. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.